ರಾಜ್ಯದಲ್ಲಿ ಸದ್ದಾಗುವಂತೆಯೇ ಸಿಎಂ ಸೀಟ್ಗೆ ಸಿಕ್ಕಾಪಟ್ಟೆ ಟಾಕ್ ಫೈಟ್ ನಡೀತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಇದನ್ನೇ ಹೇಳಿದ್ರು. ಸಿಎಂ ಸೀಟ್ಗಾಗಿ ಸಿದ್ದು ಡಿಕೆ ಮಧ್ಯೆ ಜಿದ್ದಾಜಿದ್ದಿ ಶುರುವಾಗಿದೆ. ಇನ್ಮೇಲೆ ಹೊಡೆದಾಟದ ಹಂತಕ್ಕೆ ಹೋಗುತ್ತೆ ನೋಡ್ತೀರಿ ಎಂದಿದ್ರು. ಅದು ಬಿಡಿ, ಖುದ್ದು ಸಿದ್ದರಾಮಯ್ಯ ಡಿಕೆಶಿ ಸ್ಟೇಟ್ಮೆಂಟ್ಗಳೇ ಸಿಎಂ ಸೀಟ್ ಗುದ್ದಾಟಕ್ಕೆ ಕಿಚ್ಚು ಹಚ್ಚುತ್ತಿವೆ. 138 ಶಾಸಕರೊಂದಿಗೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ನಡೆಸ್ತಿರೋ ಕಾಂಗ್ರೆಸ್ನಲ್ಲಿ ಏನಿದು ಸಿಎಂ ಸೀಟ್ ಸಂಘರ್ಷ ಅಂತ ಒಂದು ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ತೋರಿಸ್ತೀವಿ ನೋಡಿ. ಸಿಎಂ ಸೀಟ್ ವಿಚಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಾಂಬ್ ಹಾಕಿದ್ದೆ ಡಿಕೆಶಿ ಅಂಡರ್ಸ್ಟ್ಯಾಂಡಿಂಗ್ ಬಾಂಬ್ಗೆ ಗೂಗ್ಲಿ ಬಿಟ್ಟಿದ್ದು ಸಿಎಂ ಸಿದ್ದರಾಮಯ್ಯ. ಅಂಡರ್ಸ್ಟ್ಯಾಂಡಿಂಗ್ ಡಿಸ್ಕಷನ್ ಎಂತದ್ದು ಇಲ್ಲ ಅಂತ ಸಿದ್ದು ಹೇಳ್ತಿದ್ದಂತೆ ಡಿಕೆಶಿ ಗಪ್ಚುಪ್. ಅತ್ತ ಸಿದ್ದರಾಮಯ್ಯ ಪಡೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತಿದ್ದಂಗೆ ಇತ್ತ ಖುದ್ದು ಡಿಕೆಶಿಯೇ ರಾಷ್ಟ್ರೀಯ ಸುದ್ದಿವಾಹಿನಿಗೆ ಸ್ಪೆಷಲ್ ಇಂಟರ್ವ್ಯೂ ಕೊಟ್ಟು ಸಿಎಂ ಸ್ಥಾನದ ವಿಚಾರವಾಗಿ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಡಿಕೆಶಿ ಅಂಡರ್ಸ್ಟ್ಯಾಂಡಿಂಗ್ ಅಟ್ಯಾಕ್ಗೆ ಮಂಡ್ಯದಲ್ಲಿ ಕೌಂಟರ್ ಕೊಟ್ಟ ಸಿದ್ದರಾಮಯ್ಯ ನೋ ಚಾನ್ಸ್, ಆ ರೀತಿ ಯಾವುದೇ ಡಿಸ್ಕಷನ್ ಆಗೇ ಇಲ್ಲ, ಎಲ್ಲವೂ ಹೈಕಮಾಂಡ್ ಅಣಂತಿಯಂತೆ ನಡೀತಿದೆ ಅಂದುಬಿಟ್ರು. ಸಿಎಂ ಹಾಗೆ ಹೇಳ್ತಿದ್ದಂತೆ ಕೊಂಚ ಡೌನ್ ಆದಂಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ಸರಿ, ಸಿಎಂ ಹೇಳಿದ ಮೇಲೆ ಆ ರೀತಿ ಏನೂ ಇಲ್ಲ, ನಾನು ಆ ಕುರ್ಚಿಗೆ ಕಾಂಗ್ರೆಸ್ ಪಾರ್ಟಿಗೆ ಲಾಯಲ್ ಆಗಿದ್ದೀನಿ, ಸೊ ಸಿಎಂ ಏನ್ ಹೇಳ್ತಿದ್ದಾರೆ ಅದೇ ಸರಿ ಅಂತ ಡಿಕೆಶಿ ನಗುತ್ತಲೇ ಹೇಳಿದ್ರು. ಇನ್ನು ಹಾಸನದಲ್ಲಿ ಇನ್ನೊಂದು ಸಿದ್ದರಾಮೋತ್ಸವ ಆಗುತ್ತೇನೋ ಅಂತ ಆ ತರಾತುರಿಯಲ್ಲಿ ಆ ಸಮಾವೇಶಕ್ಕೂ ಎಂಟ್ರಿ ಆದ ಡಿಕೆಶಿ ಹಾಸನ ಸಮಾವೇಶಕ್ಕೆ ಕೆಪಿಸಿಸಿ ಸಾಥ್ ಇದೆ ಅಂತ ತೋರಿಸಿಕೊಂಡ್ರು. ನಾನು ಪ್ರಾಮಾಣಿಕನಿದ್ದೀನಿ, ಸಾಯೋವರೆಗೂ ಸಿದ್ದರಾಮಯ್ಯ ಜೊತೆಗಿರ್ತೀನಿ ಅಂತ ಹಾಸನ ಜನ ಕಲ್ಯಾಣ ಸಮಾವೇಶದಲ್ಲೇ ಹೇಳುತ್ತಾ ಸಿದ್ದು ಪಾಳೆಯದತ್ತ ಡಿಕೆಶಿ ಹೊಸ ದಾಳ ಉರುಳಿಸಿದ್ರು. ಸಿದ್ದರಾಮಯ್ಯ ಈ ಸಲವೂ ಪೂರ್ಣಾವಧಿಗೆ ಸಿಎಂ ಆಗಿರ್ಲಿ ಅಂತಿದೆ ಸಿದ್ದು ಟೀಮ್. ಸಿಎಂ ಆಗಿ ಚಾಮರಾಜನಗರಕ್ಕೆ ಎಷ್ಟು ಬಾರಿ ಬಂದ್ರೂ ನನ್ನ ಸಿಎಂ ಸ್ಥಾನ ಗಟ್ಟಿಯಾಗಿದೆ. ಚಾಮರಾಜನಗರದಲ್ಲೇ ನಿಂತು ಹೊಸ ಬ್ರೇಕಿಂಗ್ ನ್ಯೂಸ್ ಬಾಂಬ್ ಹಾಕಿದ್ರು ಸಿದ್ದರಾಮಯ್ಯ. ಚಾಮರಾಜನಗರಕ್ಕೆ ಭೇಟಿ ಕೊಟ್ರೆ ಸಿಎಂ ಸ್ಥಾನ ಹೋಗುತ್ತೆ ಅನ್ನೋ ಮೂಢನಂಬಿಕೆಗೆ ನಾನು ಕ್ಯಾರೆ ಅನ್ನಲ್ಲ ಅನ್ನೋರು ಸಿದ್ದರಾಮಯ್ಯ. ಹಿಂದಿನ ಸಲ ಸಿಎಂ ಆದಾಗಲೂ ಚಾಮರಾಜನಗರಕ್ಕೆ ಹೋಗಿದ್ರು. ಈ ಸಲವೂ ಚಾಮರಾಜನಗರಕ್ಕೆ ಹೋಗಿರೋ ಸಿಎಂ ತುಂಬಿದ ಜನ ಸಮೂಹದ ಮೂಲಕ ಹೊಸ ಮೆಸೇಜ್ ಹರಿಬಿಟ್ಟಿದ್ದಾರೆ. ಬರೀ ಈ ಸಲ ಅಲ್ಲ, 3ನೇ ಬಾರಿಗೂ ನೀವೇ ಸಿಎಂ ಆಗ್ಬೇಕು ಅಂತ ಯಾರೋ ಕೂಗುತ್ತಿದ್ದಂತೆ ಸಿದ್ದರಾಮಯ್ಯ ಜೋಶ್ನಲ್ಲಿ ಹೊಸ ಬ್ರೇಕಿಂಗ್ ಸಿಡಿಸಿದ್ದಾರೆ. ನಾನು ಈಗ ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಅಂತ ಬಹಿರಂಗ ಸಭೆಯಲ್ಲಿ ಹೇಳೋ ಮೂಲಕ ಸಿಎಂ ಸೀಟ್ ಸಂಘರ್ಷದ ರಣಾಂಗಣದಲ್ಲಿ ಸಿದ್ದರಾಮಯ್ಯ ಹೊಸ ಬಾಣ ಬಿಟ್ಟಿದ್ದಾರೆ. ಇದು ಇಲ್ಲಿಗೆ ನಿಲ್ಲಲ್ಲ. ಮುಂದೆ ಏನಂದ್ರೆ ಡಿಕೆಶಿ ಹಾಗೂ ಡಿಕೆಶಿ ಪಾಳೆಯ ಮತ್ತು ಸಿದ್ದರಾಮಯ್ಯ ಆಪ್ತೇಷ್ಟರು ಮತ್ತಷ್ಟು ಹೊಸ ಬಾಂಬ್ ಸಿಡಿಸೋದು ಪಕ್ಕ. ಈಗಾಗಲೇ ಸಿದ್ದು ಕುಚುಕು ಗೆಳೆಯ ಹಾಗೂ ಹಿರಿಯ ಶಾಸಕ BR ಪಾಟೀಲ್ ಮಾತಾಡಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ ಮಾಡಬೇಕು ಅಂದಿದ್ರು. ಇನ್ನೊಂದೆಡೆ ಹಾಸನ ಸಮಾವೇಶ ಟೈಮಲ್ಲಿ ಸಚಿವ KN ರಾಜಣ್ಣ ಮಾತಾಡ್ತಾ ಸಿದ್ದರಾಮಯ್ಯ ಅವರು ಇನ್ನೂ 15 ವರ್ಷ ಸಿಎಂ ಆಗಿರಬೇಕು ಅನ್ನೋದು ನನ್ನ ಆಸೆ ಅಂದಿದ್ರು. ಹಾಲಿ ಸಿಎಂ ಸಿದ್ದರಾಮಯ್ಯ ಈ ಸಲವೂ ಫುಲ್ ಟರ್ಮ್ ನಾನೇ ಸಿಎಂ ಆಗಿರಬೇಕು ಅಂತ ತಂತ್ರ ಹೆಣೆದಿದ್ದಾರೆ. ನೆಲಕಚ್ಚಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಭರ್ಜರಿ ಗೆಲುವು ತಂದು ಕೊಟ್ಟಿದ್ದು ನಾನಲ್ವೇ ಅಂತ ಈ ಸಲವೇ ನಾನು ಸಿಎಂ ಆಗ್ಬಿಡಬೇಕು ಅಂತ ಡಿಕೆಶಿ ಟ್ರೈ ಮಾಡ್ತಿದ್ದಾರೆ. ಈ ಸಿದ್ದರಾಮಯ್ಯ ಡಿಕೆಶಿ ಈ ರೀತಿ ಆಡ್ತಿದ್ರೆ ನಾವೇನ್ ಮಾಡೋಣ? ಸಿಎಂ ಸ್ಥಾನಕ್ಕೆ ಒಪ್ಪಂದ ಆಗೋಗಿದೆ ಅಂತಾದ್ರೆ ಇನ್ನು ನಾವೇನ್ ಮಾಡೋಣ? ಎಲ್ಲವನ್ನ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರೇ ಮಾಡ್ಕೊಳ್ಳಿ ಬಿಡಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಟುರು ಹಾಕಿದ್ರು. ಒಂದಂತೂ ನಿಜ, ಈ ಸಲ ಕಾಂಗ್ರೆಸ್ ಆಡಳಿತಕ್ಕೆ ಬಂದು 1.5 ವರ್ಷ ಕಳೆದಿದ್ದಂತೆ ಸಿದ್ದು ಡಿಕೆ ಪಾಳೆಯದಲ್ಲಿ ಸಿಎಂ ಸೀಟ್ ವಿಚಾರಕ್ಕೆ ಸಮರ ಶುರು ಆಗಿಬಿಟ್ಟಿದೆ. ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಲ್ಲ. ಅಭಿ ಪಿಕ್ಚರ್ ಬಾಕಿ ಅನ್ನೋಕ್ಕೂ ಆಗಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ ಫೈಟ್ ಸೀರಿಯಲ್ ರೀತಿ ಸಿಡಿಯೋದನ್ನ ಯಾರೂ ತಪ್ಪಿಸೋಕೆ ಆಗಲ್ಲ. ಸಿದ್ದರಾಮಯ್ಯ ಈ ಸಲವೂ ಫುಲ್ ಟೈಮ್ ಕಂಪ್ಲೀಟ್ ಮಾಡ್ತಾರಾ ಅಥವಾ 2.5 ವರ್ಷ ಆದ್ಮೇಲೆ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರಾ ಅಥವಾ ಸಿದ್ದು ಡಿಕೆ ಸಂಘರ್ಷ ತಾರಕಕ್ಕೇರಿ ಕಾಂಗ್ರೆಸ್ನ ಬೇರೊಬ್ಬ ನಾಯಕನಿಗೆ ಸಿಎಂ ಸ್ಥಾನ ಒಲಿಯುತ್ತಾ? ಕೊನೆಗೆ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ ವಿಚಾರಕ್ಕೆ ಸಂಘರ್ಷವೇ ನಡೆದು ರಾಜಕೀಯ ವಿಪ್ಲವವೇ ನಡೆಯುತ್ತಾ? ಈಗ ಏನೇ ಹೇಳಿದ್ರು ಎಲ್ಲವೂ ಹೈಪೋಥೆಟಿಕಲ್ ಆಗುತ್ತೆ. ಸೊ ಸಿದ್ದು ಡಿಕೆ ಸಿಎಂ ಫೈಟ್ ಎಲ್ಲಿಗೆ ಮುಟ್ಟುತ್ತೆ ಅಂತ ಕಾಲವೇ ನಿರ್ಧರಿಸುತ್ತೆ. ಸೊ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.